ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಭಾಳ ಬೇಕಾಗುವಂಥ ಈ ಮಂತ್ರ. ಇದು ಬಂದು ಸರ್ವ ರಕ್ಷಕರ ದುರ್ಗಾ ಮಂತ್ರ ಅಂತ ಹೇಳ್ತಾರೆ, ಅಥವಾ ಶೂಲಿನಿ ದುರ್ಗಾ ಮಂತ್ರ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಇದು ಸಾಕಷ್ಟು ಅದ್ಭುತವಾದಂಥ ಕೆಲಸಗಳನ್ನ ನಡೆಸ್ಕೊಡುತ್ತೆ. ಎಷ್ಟೋ ಜನ ಇದರಿಂದ ಅವ್ರ ಕಷ್ಟಗಳನ್ನ ಕೂಡ ಪರಿಹಾರ ಮಾಡಿಕೊಂಡಿದ್ದಾರೆ. ಇದು ಸರ್ವ ದುಷ್ಟ ಗ್ರಹಗಳಿಗೆ ಬರುತ್ತೆ, ಮತ್ತು ಭೂತ ಪ್ರೇತ ಪಿಶಾಚಿಗಳನ್ನ ಕೂಡ ಇದು ನಿವಾರಣೆ ಮಾಡುತ್ತೆ. ಅದೇ ರೀತಿ ಯಾರಾದರೂ ಈ ಒಂದು ಮಾಟ ಪ್ರಯೋಗಕ್ಕೆ ಒಳಗಾಗಿರ್ತಾರೆ, ಆ ಒಳಗಾದಾಗ ಅವ್ರಿಗೆ ಏನಾಗುತ್ತೆ ಅಂದರೆ ದೇಹ ಎಲ್ಲ ಭಾಳ ನೋವು ಅಂದರೆ ಭಯಂಕರ ನೋವು. ಪಾಪ ಅವ್ರಿಗೆ ಗೊತ್ತಿರುತ್ತೆ ಆ ನೋವು ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅಷ್ಟು ನೋವಿರುತ್ತೆ. ಬೆಳಗ್ಗೆ ಎದ್ದೊಳಿಕ್ಕಾಗಲ್ಲ, ಎದ್ದರೆ ಮೈಕೈ ಎಲ್ಲ ಒಂದು ಭಯಂಕರವಾದ ನೋವಿರುತ್ತೆ. ಎದ್ದು ಕೆಲಸ ಮಾಡಲಿಕ್ಕಾಗಲ್ಲ. ಕೆಲವ್ರಿಗಂತೂ ದಿಢೀರಂತ ತಲೆನೋವು ಬಂದುಬಿಡುತ್ತೆ. ತಲೆನೋವು ಬರೋದು, ಈ ಕಾಲುಗಳು, ಈ ಪಿಕ್ಕೆ ಕಾಲು ಅಂತ ನಾವು ಏನು ಹೇಳ್ತೀವಿ, ಮೀನ ಖಂಡಗಳು ಅಂತ, ಅದು ಎಲ್ಲ ಭಯಂಕರವಾಗಿ ನೋವು ಬಂದುಬಿಡುತ್ತೆ. ಇಂಥದ್ದೆಲ್ಲ ಸಾಕಷ್ಟು ಇನ್ನು ನಾನಾ ರೀತಿಯಾಗೆಲ್ಲ ಬರುತ್ತೆ. ಕೆಲವರು ತಲೆ ಸುತ್ತು ಬರೋದು, ಏನೇನೋ ಹಾಕ್ತಾರೆ. ಕೆಲವು ವಾಮಿಟ್ ಬಂದಂಗೆ ಆಗೋದು, ಅದು ಹೇಳ್ಕೊಳ್ಳೋಕ್ಕೆ ದೇಹದಲ್ಲಿ ಬರೋ ಅಂಥದ್ದು ಯಾವುದೋ ಒಂದು ಊಟದಿಂದನೋ ಅಥವಾ ಜೀರ್ಣದಿಂದನೋ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದುವೇ ಇದು ಮೀರೋಗ್ತಾ ಏನಾಗುತ್ತೆ, ನಾನಾ ರೀತಿ ವಿಕಾರಕ್ಕೆ ತಿರ್ಕೊಂಡ್ಬಿಡುತ್ತೆ. ಇದು ಸಾಮಾನ್ಯಕ್ಕೆ ಜನಕ್ಕೆ ಪಾಪ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ, ಏನೋ ಊಟದ್ದು ಪ್ರಾಬ್ಲಮ್ ಆಗಿರುತ್ತೆ. ಯಾಕೆ ದಿಢೀರಂತ ತಲೆನೋವು ಬಂತು ಅಂತಂದರೆ ಕೆಲವ್ರು ಹೇಳ್ತೀವಿ, ಎನಿ ಟೈಮ್ ಟಿ ವಿ ನೋಡ್ತಿರ್ತೀಯ, ಎನಿ ಟೈಮ್ ನೀವು ಆ ಮೊಬೈಲ್ ನೋಡ್ತಾ ಇರ್ತೀರ, ಹಂಗಾಗಿ ತಲೆನೋವು ಬರುತ್ತೆ ಅಂತ ಕೆಲವ್ರು ನಾವು ಅಂದ್ಕೊಳ್ತಾ ಇರ್ತೀವಿ. ಆದರೆ ಅವ್ರಿಗಾಗೋ ಇದೇ ಬೇರೆ ತಲೆನೋವು. ಮತ್ತು ಹೊಟ್ಟೆ, ಕೆಲವ್ರಿಗಂತೂ ಹೊಟ್ಟೆ ಉಬ್ಬರಣೆ ಬಂದಂಗೆ ಆಗ್ಬಿಡುತ್ತೆ, ಹೊಟ್ಟೆ ಉಬ್ಬರಿಸ್ಕೊಂಡಂಗೆ, ಅಥವಾ ಹೊಟ್ಟೆಲಿ ಏನೋ ತೂಕ ಇದೆ, ಹೊಟ್ಟೆ ಒಳಗೆ ಏನೋ ಗೆಡ್ಡೆ ಥರ ತೂಕ ಇದೆ, ನನಗೆ ಹೊರಕ್ಕಾಗಲ್ಲ ಅನ್ನೋ ರೀತಿ. ಅಂದರೆ ಅವ್ರಿಗೆ ಅನುಭವ ಆಗ್ತಾ ಇರುತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಅದು. ಪಾಪ ಅವ್ರ ಅನುಭವಕ್ಕೆ ಆ ಥರ ಬರುತ್ತೆ. ಏನೋ ತೂಕ ಇದೆ, ನನಗೆ ಓಡಾಡೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಒಳಗೆ ಏನೋ ಕೂತ್ಕೊಂಡ್ಬಿಟ್ಟಿದೆ ಅನ್ನೋ ರೀತಿ ಸಾಕಷ್ಟು ಥರ ಬರುತ್ತೆ. ಯಾಕೆಂದರೆ ಇದು ಸಾಕಷ್ಟು ಜನಕ್ಕೆ ಈ ಮಂತ್ರಗಳನ್ನ ಕೊಟ್ಟಿದ್ದೀನಿ. ಈ ಮಂತ್ರದಿಂದ ಸಾಕಷ್ಟು ಜನ ಅವರು ಅದನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ಅದು ನಾನು ಮೊನ್ನೆ ಒಂದು ಇದರಲ್ಲಿ ನಾನು ಕೊಡೋಣ ಅಂದ್ಕೊಂಡಿದ್ದು, ಆದರೆ ಆ ಸಮಯದಲ್ಲಿ ನಾನು ಕೊಡಲಿಕ್ಕಾಗಲಿಲ್ಲ. ಈಗ ಇದನ್ನು ಯಾಕೆ ಇನ್ನು ಮುಂದೆ ಬೇಕಾದಷ್ಟು ಅಷ್ಟಮಿಗಳು ಬರುತ್ತೆ, ಭಾನುವಾರ ಬರುತ್ತೆ, ಮತ್ತು ಈಗ ಬರೋ ಒಂದು ಪುಷ್ಯ ನಕ್ಷತ್ರ ಕೂಡ ಬರುತ್ತೆ, ಹುಣ್ಣಿಮೆಗಳಲ್ಲಿ. ಇದನ್ನು ಯಾವಾಗಾದ್ರೂ ನೀವು ಸಿದ್ಧಿ ಮಾಡ್ಕೋಬೋದು. ಇದಕ್ಕೆ ಇಂಥದ್ದೇ ಏನು ಅಂತ ಒಂದು ವಿಶೇಷ ಇಲ್ಲ. ಅಂದರೆ ಈ ರೀತಿ ಒಂದು ದಿನಗಳಿದ್ದಾಗ ಮಾಡಿಕೊಂಡಾಗ ಭಾಳ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡುತ್ತೆ. ಈಗ ಇದನ್ನು ಕೆಲವ್ರಿಗೆ ಅಕ್ಷರ ನಮಗೆ ಗೊತ್ತಾಗಲಿಲ್ಲ ಅಂತೀರ, ಕೆಲವ್ರಿಗೆ ಅಕ್ಷರ ಗೊತ್ತಿರುತ್ತೆ, ಕೆಲವ್ರಿಗೆ ಅಕ್ಷರ ಚೆನ್ನಾಗಿ ಕೊಟ್ರೇ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಬೇಕಾದ್ರೆ ಇದನ್ನು ಒಂದು ಬಾರಿ ನಿಮಗೆ ಓದಿ ಹೇಳ್ತೀನಿ. ಯಾಕೆ ಇದನ್ನು ಓದಿ ಹೇಳ್ತಾ ಇದ್ದೀವಿ ಅಂದರೆ, ಕೆಲವ್ರಿಗೆ ಓದ್ಲಿಕ್ಕೆ ಬರಲ್ಲ. ಹಾಗಾಗಿ ಈ ಮಂತ್ರನ ಅವ್ರು ತಿಳ್ಕೊಂಡು ಅವ್ರ ಕಷ್ಟನ ಪರಿಹಾರ ಮಾಡ್ಕೊಳ್ತಾರೆ. ಯಾಕೆ ಅಂತಂದರೆ ನಾವು ಬರೀ ಈ ಥರ, ಯಾಕೆ ಮಂತ್ರ ಕೂಡ ಭಾಳ ದೊಡ್ಡದಿದೆ ಇದು. ಹಾಗಾಗಿ ಕೆಲವ್ರಿಗೆ ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇನ್ನು ಬೇರೆ ಭಾಷೆಯವ್ರು ಕೂಡ ಇದ್ದಾರೆ ಇದರಲ್ಲಿ. ಅವರು ಕೂಡ, ಅಮ್ಮ ನಾವು ತೆಲುಗಲ್ಲಿ ಇರ್ತೀವಿ, ನಮ್ಮ ತೆಲುಗು ನನಗೆ ಅರ್ಥ ಆಗಲ್ಲ, ಕನ್ನಡ ಒಂದು ಸರಿ ಓದಿ ಹೇಳಿಬಿಟ್ರೆ ನಾವು ಅದನ್ನು ರೆಕಾರ್ಡಿಂಗು ಅಥವಾ ಬರ್ಕೊಳ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ, ಉಪಯೋಗ ಆಗಲಿ, ಸದುಪಯೋಗ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಈ ಮಂತ್ರ ಹೇಳ್ತೀನಿ. ಈ ಮಂತ್ರ ನೀವೀಗ ಕೇಳಿಸ್ಕೊಳ್ಳಿ. ಓಂ ಹ್ರೀಂ ಧುಂ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ ಕ್ಲೀಂ ಮಹಾಶೂಲಿನಿ ಟಂ ಟಂ ಸರ್ವದಿಶಾ ಬಂಧ ಬಂಧ ಹುಂ ಹುಂ ಸರ್ವ ದುರ್ನಿಮಿತ ದುಷ್ಟಗ್ರಹ ಉಚ್ಚಾಟನ ಕುರು ಕುರು ವಿಹಾಪಿ ಪರಮೇಶ್ವರಿ ಕ್ರಾಂ ಕ್ರೀಂ ಕ್ರೂಂ ಮಹಾದುರ್ಗೆ ಮಮ ಸರಿಯತ ರಕ್ಷಣ ಕುರು ಕುರು ಶ್ರೀಂ ಹ್ರೀಂ ಕ್ಲೀಂ ಪುತ್ರಮೇ ಪಾಲಯ ಪಾಲಯ ಧೂಂ ಹ್ರೀಂ ಹುಂ ಫಟ್ ಸ್ವಾಹ ಅಂತ ಇದು ಮಂತ್ರ ಬರುತ್ತೆ. ಇದು ಸರಿಯತ ನೀವೆಲ್ಲ ಸರ್ವತ ಅಂತ ನಾವು ಒಂದು ಇದರಲ್ಲಿ ಹೇಳ್ಕೊಳ್ತೀವಿ. ಅದೇ ಇದು ಬೇರೆ ಒಂದು ಇದರಿಂದ ಇರೋದ್ರಿಂದ ಇದು ಸರಿಯತ ಅಂದರೆ ನಾವು ಸರ್ವತ ಅನ್ನೋ ಥರ, ಇದು ಮಲಯಾಳ ಒಂದು ಇದರಲ್ಲಿ ಸರಿಯತ ಅಂತ ಬರುತ್ತೆ. ಹಾಗಾಗಿ ಈ ರೀತಿ ಬರುತ್ತೆ. ಇದನ್ನು ಹೇಗಿದೆಯೋ ಅದನ್ನೇ ನೀವು ಹೇಳ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಅಕ್ಷರಗಳಲ್ಲಿ ಯಾವುದಾದ್ರು ಒಂದು ಡಿಫ್ರೆನ್ಸ್ ಬಂದಾಗ ಈ ರೀತಿ ನಾನು ಹೇಳಿದ್ರಲ್ಲಿ ತಪ್ಪಿರ್ಬೋದು, ಅಥವಾ ನಿಮಗೆ ಇಲ್ಲಿ ಬರೆದು ತೋರಿಸಲು ತಪ್ಪಿರ್ಬೋದು, ಅದರಲ್ಲಿ ಯಾವುದ್ರಲ್ಲಾದರೂ ಒಂದು ಕ್ಲಾರಿಟಿ ತೊಗೊಂಡು ಮಾಡಿಕೊಳ್ಳೋ ಉದ್ದೇಶ ಕೂಡ ನಾನು ಹೇಳಿದ್ದೀನಿ. ಇದನ್ನು ಸರಿಯಾದ ರೀತಿ ನೀವು ಬಳಸ್ಕೊಂಡ್ರೆ ನಿಮಗೆ
ಮುಂದೆ ಒಳ್ಳೆಯ ಅವಕಾಶ ನಿಮಗೆ ನಿಮ್ಮ ಒಂದು ದೇಹ ಬಾಧೆ ಇರ್ಬೋದು ಅಥವಾ ಬೇರೆ ತೊಂದರೆಗಳು, ಈ ದುಷ್ಟಗ್ರಹಗಳು, ಭೂತ ಪ್ರೇತಗಳು ಕೂಡ ಇದು ಭಾಳ ಒಳ್ಳೆಯದು. ಮತ್ತು ಇದರಲ್ಲಿ ಇನ್ನೂ ಒಂದು ನೀವೇನಪ್ಪ ಅಂತಂದರೆ ನಿಂಬೆಹಣ್ಣು ಕೂಡ ತಗೊಂಡು ಈ ಮಂತ್ರನ 108 ಬಾರಿ ಮೊದಲೇ ನೀವು ಸಿದ್ಧಪಡಿಸಿಕೊಂಡಿರ್ಬೇಕು. 108 ಬಾರಿ, 1008 ಬಾರಿ. ಯಾಕೆಂದರೆ ಮಂತ್ರಗಳಿಗೆ ಇಷ್ಟೇ ಆದ ಒಂದು ನಿಯಮಿತವಾಗಿಲ್ಲ, ಇಷ್ಟೇ ಹೇಳ್ಕೋಬೇಕು ಅಷ್ಟೇ ಹೇಳ್ಕೋಬೇಕು ಅನ್ನೋದಿಲ್ಲ. ಇದಕ್ಕೆ 108 ಮೇಲೆ ನೀವು ಎಷ್ಟು ಸಾರಿ ಹೇಳಿದಷ್ಟು ಅದು ಒಂದು ಶಕ್ತಿ ಬರ್ತಾನೆ ಇರುತ್ತೆ. ಇದು 108 ಬಾರಿ ಅದನ್ನು ಹೇಳಿ ಸಿದ್ಧಿ ಮಾಡಿಟ್ಕೋಬೇಕು. ತದನಂತರ ನೀವು ಇದನ್ನು ಒಂದು ಕಾರ್ಯರೂಪಕ್ಕೆ ತಂದಾಗ ಇದನ್ನು 11 ಬಾರಿ, 9 ಬಾರಿ ಅಥವಾ 21 ಬಾರಿ, 48 ಬಾರಿ ಈ ರೀತಿ ಹೇಳ್ಕೊಬೋದು. ಆ ರೀತಿ ಹೇಳ್ಕೊಂಡು ಒಂದು ನಿಂಬೆಹಣ್ಣು ಕೈಲಿ ಹಿಡಿದುಕೊಂಡು, ನೀವು ಒಳ್ಳೆ ನಿಂಬೆಹಣ್ಣು ತೊಗೋಬೇಕು, ಅದನ್ನು ಕೈಲಿ ಹಿಡ್ಕೊಂಡು ಈಗ ಮಂತ್ರ ಹೇಳಿ 9 ಬಾರಿ ಅಥವಾ 21 ಬಾರಿ ಮುಖದಿಂದ ಕಾಲಿನ ಕೆಳಗಡೆ ತನಕ ನಿವಾಳಿಸ್ಬೇಕು. ನೆನೆಸ್ಕೊಂಡು ತಲೆ ಸುತ್ತು ಮತ್ತೆ 9 ಬಾರಿ ನಿವಾರಣೆ ಮಾಡಬೇಕು. ಉಲ್ಟಾ 9 ಬಾರಿ, ಸೀದಾ 9 ಬಾರಿ ನಿವಾರಣೆ ಮಾಡಬೇಕು. ನಿವಾಳಿಸ್ಬಿಟ್ಟು ಅದನ್ನು ಎತ್ಕೊಂಡೋಗಿ ಯಾವುದಾದ್ರೂ ಒಂದು 3 ದಾರಿ ಕುಡಿರೋ ಸ್ಥಳದಲ್ಲಾಗಲಿ ಅಥವಾ 4 ದಾರಿ ಕುಡಿರೋ ಸ್ಥಳದಲ್ಲಾಗಲಿ ಎತ್ಕೊಂಡೋಗಿ ತುಳಿದ್ಬಿಟ್ಟು ಹಿಂತಿರುಗಿ ನೋಡ್ದಂಗೆ ಬಂದು ಕೈ ಕಾಲು ತುಳ್ಕೊಂಡು ಒಳಗಡೆ ಬರಬೇಕು. ಮತ್ತು ಆ ರೀತಿ ನಮ್ಗೆ ದಾರಿಗಳಿಲ್ಲ, ಯಾಕಂದರೆ ಸಾಮಾನ್ಯವಾಗಿದ್ದು ನಾವು ಕೂಡ ನೋಡ್ತಾ ಇರ್ತೀವಿ, ಎಲ್ಲ ಅವ್ರ ಮನೆ ಕಡೆ CC ಕ್ಯಾಮ್ರಾ ಅದು ಇದು ಎಲ್ಲ ಹಾಕ್ಕೊಂಡಿರ್ತಾರೆ. ಅವಾಗೆಲ್ಲ ಅವ್ರಿಗೂ ಒಂದು ಭಯ, ಯಾರು ನೋಡ್ಬಿಡ್ತಾರೋ ಏನು ಮಾಡ್ತಾರೋ ಭಯ ಇರುತ್ತೆ. ಹಾಗಾಗಿ ಆ ರೀತಿ ಅನುಕೂಲ ಇಲ್ದಿರೋರು ಯಾವುದಾದ್ರೂ ಒಂದು ಜನ ಓಡಾಡ್ದಿರೋ ಅಂಥ ಜಾಗ, ನಿಬಿಡವಾದ ಜಾಗ ಅಂತ ಹೇಳ್ತೀವಿ, ಯಾರು ಓಡಾಡಲ್ಲ, ಖಾಲಿ ಬಿದ್ದಿರುತ್ತೆ, ಕಸ ಕಡ್ಡಿ ಎಲ್ಲ ಹಾಕಿರ್ತಾರೆ, ಅಂಥದ್ರಲ್ಲಿ ಎತ್ಕೊಂಡೋಗಿ ಬಿಸಾಕ್ಬಿಡ್ಬೋದು. ಯಾಕೆಂದರೆ ಬೇರೆಯವ್ರಿಗೆ ನೀವು ಅಲ್ಲಿ ಬಿಟ್ಟಾಗ ಪಾಪ ಅವರು ತುಳಿದು ನಿಮ್ಮ ಗ್ರಹಗತಿ ಅವರು ಸೇರಿಕೊಳುತ್ತೆ. ನೀವೇ ಸಾಕಷ್ಟು ಒದ್ದಾಡಿರ್ತೀರ, ಮತ್ತು ಅವ್ರಿಗೆ ಆ ನೋವು ಕೊಡೋದು ಬೇಡ ಪಾಪ. ಹಾಗಾಗಿ ಯಾರು ತುಳಿದಿರೋಂಥ ಸ್ಥಳದಲ್ಲಿ ಎತ್ಕೊಂಡೋಗಿ ಏನು ಒಂದು ಖಾಲಿ ಜಾಗ, ಯಾರು ಓಡಾಡ್ದಿರೋದು ಆ ಥರ ಇರುತ್ತಲ್ಲ, ಅಲ್ಲಿ ಎತ್ಕೊಂಡೋಗಿ ಅದನ್ನು ಬಿಸಾಕಿ. ಇದು ಬಿಸಾಕಿದಾಗ ಬರೀ ಇಷ್ಟು ಕೆಲ ಕಾರ್ಯಗಳು ಕೂಡ ಬರುತ್ತೆ. ಯಾಕೆಂದರೆ ರಕ್ಷಕರ ಅಂತ ಇದು ಒಂದು ನಿಮಗೆ ರಕ್ಷಣೆ ಇದ್ದಂಗೆ. ಮತ್ತು ಈ ಮಂತ್ರ ಕೂಡ ನೀವು ಯಾವ್ದಾದ್ರು ಕಾರ್ಯಕ್ಕೆ ಹೋಗ್ತೀರಿ ಅಂತ ಹೇಳಿದಾಗ ಯಾವ್ದಾದ್ರು ಒಂದು ಅಲ್ಲಿ ನಿಮಗೆ ಏನಾದ್ರು ಆಪತ್ತು ಕಾದಿದೆ, ಏನೋ ತೊಂದರೆ ಇದೆ ಅಂತ ಅಲ್ಲಿ ಮನ್ಸಿಗೆ ಇದು ಕೆಲವೊಂದು ಹೇಳಬೇಕು ಅಂದರೆ ಈ ಮಂತ್ರಗಳು ಹೇಳ್ತಾ ಇದ್ದಾಗ ನಿಮ್ಗೆ ಏನಾದ್ರು ತೊಂದರೆ ಇದ್ದರೆ ಮುನ್ಸೂಚನೆ ಕೊಡ್ತಾ ಬರುತ್ತೆ. ಇದು ಅಲ್ಲಿಗೆ ಹೋಗಬೇಡ, ಅಲ್ಲಿ ಕೆಲಸ ಆಗಲ್ಲ, ಇದು ಯಾವುದೋ ಒಂದು ತೊಂದರೆ ಇದೆ ಅಂತ ಒಂದು ಮುನ್ಸೂಚನೆ ಕೊಡ್ತಾರೆ. ಅಂದರೆ ಆ ಮಂತ್ರಗಳು ನಿಮ್ಗೆ ಸಿದ್ಧಿ ಆದಾಗ ನಾನು ಹೇಳ್ತಿರೋದು, ನೀವು 1 ಬಾರಿ ಹೇಳಿದೆ, 108 ಬಾರಿ ಹೇಳಿದೆ, 1000 ಬಾರಿ ಹೇಳಿದೆ, ಆಗಲಿಲ್ಲ ಅನ್ನೋದಲ್ಲ. ಅದನ್ನು ಹೇಳ್ತಾ ಹೇಳ್ತಾ ನಿಮ್ಮ ದೇಹದಲ್ಲಿ ಅದು ರಕ್ತದಲ್ಲಿ ಮಿಲನವಾದಾಗ ಅದು ಏನಾಗುತ್ತೆ, ನಿಮಗೆ ಒಂದು ಯಾವುದಾದ್ರು ಮುನ್ಸೂಚನೆ, ಒಳ್ಳೆಯದಿದ್ರೂ ಇರ್ಬೋದು, ಕೆಟ್ಟದಿದ್ರೂ ಇರ್ಬೋದು, ಮುನ್ಸೂಚನೆ ನಿಮಗೆ ಯಾವುದೋ ಒಂದು ರೀತಿಲಿ ಕೊಡುತ್ತೆ. ಆ ರೀತಿಯಾದ ಒಂದು ಅದ್ಭುತವಾದಂಥ ಮಂತ್ರ ಇದು. ಆ ರೀತಿ ನೀವು ಬಿಸಾಕ್ಬಿಟ್ಟು ಗೊತ್ತಿಲ್ದಂಗೆ ಬಂದುಬಿಡ್ಬೇಕಾಗುತ್ತೆ. ಇದನ್ನು ಮಾಡ್ಕೊಳ್ಳಿ. ಆ ಥರ ನಿಂಬೆಹಣ್ಣು ಕೂಡ ನೀವು ಹೋಗ್ಬೇಕಾದ್ರೆ ಆ ನಿಂಬೆಹಣ್ಣು ಅದನ್ನು ಈ ಮಂತ್ರ ಹೇಳಿಕೊಂಡು ನನ್ನ ಸರ್ವ ಕಾರ್ಯಗಳು ಸಿದ್ಧಿ ಆಗಬೇಕು ಅಂತ ಹೇಳಿಬಿಟ್ಟು ಅದನ್ನು ನಿಮ್ಮ ಒಂದು ಪರ್ಸಲ್ಲೋ ಪಾಕೆಟಲ್ಲೋ ಎಲ್ಲೋ ಇಟ್ಕೊಂಡು ಹೋದಾಗ ಕೂಡ ಅಲ್ಲಿ ಯಾವುದೇ ಒಂದು ಅನಾಹುತಗಳು ಆಗದಂಗೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ತೀರ ವೀಕ್ಷಕರೇ. ಇದು ಒಂದು ಪ್ರಾಚೀನ ಕಾಲದ ಒಂದು ಮಲಯಾಳ ವಿದ್ಯೆ ಇದೆಲ್ಲ. ಹಾಗಾಗಿ ಈ ಒಂದು ವಿದ್ಯೆ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ಇದನ್ನು ಸಿದ್ಧಿ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟು ಇದೆ. ನಾನು ಮುಂದಿನ ಒಂದು ಇದರಲ್ಲಿ ನಿಮಗೆ ಎಲ್ಲ ಒಂದೇ ಸರಿ ಕೊಟ್ಟರೆ ನಿಮ್ಗೆ ಇದು ಮಾಡ್ಕೊಳ್ಳ, ಅದು ಮಾಡಲ, ಯಾವುದು ಮಾಡಲಿ ಅಂತ ನಿಮಗೂ ಕನ್ಫ್ಯೂಷನ್ ಆಗಿಬಿಡುತ್ತೆ. ಒಂದೊಂದಾಗಿ ತೊಗೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ಈ ಪ್ರತಿಯೊಂದಕ್ಕೂ ಚಿಕ್ಕ ಚಿಕ್ಕ ಒಂದು ಇದಕ್ಕೂ ನೀವು ಕಾಲ್ ಮಾಡ್ತಾ ಇರ್ತೀರಾ. ಅದು ಬಿಟ್ಟಿದ್ದೀರಾ, ಅದು ಎಲ್ಲಿ ಸಿಗುತ್ತೆ, ಇದು ಬಿಟ್ಟಿದ್ದೀರಾ, ಇದು ಹೇಗೆ, ಅದು ಹೇಗೆ, ಯಾವ ಕಡೆ ಕೂತ್ಕೋಬೇಕು, ಅದು ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ಈ ರೀತಿ ಕೇಳ್ತಾ ಇರ್ತೀರಾ. ನೀವು ಆ ರೀತಿ ಕೇಳೋದ್ರಿಂದ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಾನು ಅವತ್ತಿಲ್ಲ ಅಂದರೆ 2-3 ದಿವಸದಲ್ಲಾದರೂ ನಿಮಗೆ ನಾನು ಆನ್ಸರ್ ಮಾಡ್ತೀನಿ ವೀಕ್ಷಕರೇ. ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ವೀಕ್ಷಕರೇ.